ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಪುಚ್ಚಕಾಡ್ನ ಅನಿವಾಸಿ ಉದ್ಯಮಿ ಎಂಸಿ ಅಬ್ದುಲ್ ಗಫೂರ್ ಹಾಜಿಯವರ ಸಾವಿನ ಪ್ರಕರಣ. ಮಂತ್ರವಾದಿಯಾದ ಯುವತಿಯ ಜೊತೆಗೆ ಒಟ್ಟು 4 ಮಂದಿಯ ಬಂಧನ. ಕಾಸರಗೋಡಿನ ಜ್ಯುವೆಲರಿಯಲ್ಲಿ ತನಿಖಾ ತಂಡದಿಂದ ಸಾಕ್ಷಿ ಸಂಗ್ರಹ. ಕಾಸರಗೋಡಿನ ಬಿಜೆಪಿಯ ಜನಪ್ರಿಯ ನಾಯಕರು, ಅತ್ಯುತ್ತಮ ಸಂಘಟಕರು ಆಗಿದ್ದ ಎಸ್ ಕುಮಾರ್ ಅವರಿಗೆ ನಾಡಿನ ಶ್ರದ್ಧಾಂಜಲಿ. ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದ ಪಾರ್ಥಿವ ಶರೀರಕ್ಕೆ 106 ಮಂದಿಯಿಂದ ಅಂತಿಮ ನಮನ. ಮಂಜೇಶ್ವರದಲ್ಲಿ ಮರ ಕಡಿಯುವ ವೇಳೆ ಮರ ಬಿದ್ದು ಯುವಕನ ದಾರುಣ ಅಂತ್ಯ. ಕಡಂಬ ನಿವಾಸಿ ಸತ್ತಾರ್ ಮೃತ ದುರ್ದೈವಿ. ಮಂಜೇಶ್ವರ ತಲಪಾಡಿಯಲ್ಲಿ 72.73 ಗ್ರಾಂ ಎಂಡಿಎಂಯೊಂದಿಗೆ ಯುವಕನ ಬಂಧನ. ಕಾಂಜಂಗಾಡ್ ನಿವಾಸಿ ನಿಜಾಮುದ್ದೀನ್ ಬಂಧಿತ ಆರೋಪಿ. ಬಾಂಗ್ಲಾದೇಶ ಮತೀಯ ಅಲ್ಪಸಂಖ್ಯಾತ ಏಕತಾ ಸಮಿತಿ ವತಿಯಿಂದ ನಡೆಸಲಾಯಿತು ಪ್ರತಿಭಟನಾ ಸಂಗಮ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಪುಚ್ಚಕಾಡ್ನ ಅನಿವಾಸಿ ಉದ್ಯಮಿ ಎಂಸಿ ಅಬ್ದುಲ್ ಗಫೂರ್ ಹಾಜಿಯವರ ಸಾವಿನ ಪ್ರಕರಣದಲ್ಲಿ ಮಂತ್ರವಾದಿಯಾದ ಯುವತಿಯ ಬಂಧನ. ಸಾವು ಕೊಲೆ ಎಂದು ಸ್ಪಷ್ಟವಾದ ನಂತರ ಮಂತ್ರವಾದಿಯಾದ ಯುವತಿಯ ಜೊತೆಗೆ ಪತಿಯನ್ನು, ಇತರ 2 ಸ್ತ್ರೀಯರು ಸೇರಿದಂತೆ 4 ಮಂದಿಯನ್ನು ಪ್ರಕರಣದ ತನಿಖೆ ನಡೆಸುವ ವಿಶೇಷ ತಂಡ ಬಂಧಿಸಿದೆ. 596 ಪವನ್ ಚಿನ್ನವನ್ನಾಗಿದೆ ತಂಡ ವಂಚಿಸಿರುವುದು. ಚಿನ್ನ ಮಾರಾಟ ಮಾಡಲಾಗಿದೆ ಎಂದು ಸಂಶಯಿಸುವ ಕಾಸರಗೋಡಿನ ಜ್ಯುವೆಲರಿಗೆ ಆರೋಪಿಗಳನ್ನು ಕರೆತಂದು ತನಿಖಾ ತಂಡ ಸಾಕ್ಷಿ ಸಂಗ್ರಹ ನಡೆಸಿತು. ಕಾಸರಗೋಡು ಪುಚ್ಚಕಾಡ್ನ ಅನಿವಾಸಿ ಉದ್ಯಮಿ ಅಬ್ದುಲ್ ಗಫೂರ್ ಅವರ ಸಾವು ಕೊಲೆಗೆಂದು ಸಾಬೀತಾಯಿತು. ಘಟನೆಯಲ್ಲಿ ಮಂತ್ರವಾದಿಯಾದ ಯುವತಿ ಸೇರಿದಂತೆ 4 ಪೊಲೀಸರು ಬಂಧಿಸಿದ್ದಾರೆ. ಕುಳ್ಕುಂದ್ ನಿವಾಸಿ ಚಿನ್ನುಮ್ಮ ಎಂಬ ಶಮೀಮಾ, ಆಕೆಯ ಪತಿ ಉಬೈಸ್, ಪುಚ್ಚಕಾಡ್ನ ಅಸ್ನೀಫಾ, ಮಧೂರ್ ನಿವಾಸಿ ಆಯಿಷಾ ಎಂಬುವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಅವರ ಉಸ್ತುವಾರಿಯಲ್ಲಿ ಡಿಸಿಆರ್ಬಿ ಡಿವೈಎಸ್ಪಿ ಕೆಜಿ ಜಾನ್ಸನ್ ಹಾಗೂ ಬೇಕಲಾ ಇನ್ಸ್ಪೆಕ್ಟರ್ ಕೆಪಿ ಶೈನ್ ನೇತೃತ್ವದ 11 ಸದಸ್ಯರ ಪೊಲೀಸ್ ತಂಡ ಬಂಧಿಸಿದೆ. ಚಿನ್ನ ವಶಕ್ಕೆ ಪಡೆದ ನಂತರ ಅನಿವಾಸಿ ಉದ್ಯಮಿಯನ್ನು ಕೊಲೆಗೈದಿರುವುದಾಗಿ ತನಿಖಾ ತಂಡ ಹೇಳುವುದು. ಚಿನ್ನ ದುಪ್ಪಟ್ಟು ಮಾಡಿಕೊಡುವುದಾಗಿ ಹೇಳಿ ಅಬ್ದುಲ್ ಗಫೂರ್ ಅವರ ಮನೆಯಲ್ಲಿ ಆರೋಪಿಗಳು ಮಂತ್ರವಾದ ಮಾಡಿರುವುದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಚಿನ್ನ ಮುಂದೆ ಇಟ್ಟು ಆಗಿತ್ತು ಮಂತ್ರವಾದ. ಈ ಚಿನ್ನವನ್ನು ಹಿಂದಿರುಗಿಸಬೇಕೆಂದು ಭಾವಿಸಿ ಆಗಿತ್ತು ಕೊಲೆ. 596 ಪವನ್ ಚಿನ್ನವನ್ನು ಮಂತ್ರವಾದ ತಂಡ ವಂಚಿಸಿದೆ. ಗಲ್ಫ್ನಲ್ಲಿ ಹಲವಾರು ಸೂಪರ್ ಮಾರ್ಕೆಟ್ ಹಾಗೂ ಇತರ ಉದ್ಯಮಗಳನ್ನು ಹೊಂದಿದ್ದ ಸಮಾಜ ಸೇವಕರು ಆಗಿದ್ದ ಎಂಸಿ ಗಫೂರ್ ಹಾಜಿ ಅವರನ್ನು 2023 ಏಪ್ರಿಲ್ 14ರಂದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಮೃತಪಟ್ಟ ಸಂದರ್ಭದಲ್ಲಿ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಸಹಜ ಸಾವು ಎಂದು ಅವರ ಪತ್ನಿ, ಮಕ್ಕಳು ಹಾಗೂ ಸಂಬಂಧಿಕರು ಭಾವಿಸಿದ್ದರು. ಮೃತದೇಹದ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾರೆ. ಆದರೆ ನಂತರವಾಗಿದೆ ಮನೆಯಲ್ಲಿದ್ದ 596 ಪವನ್ ಚಿನ್ನ ನಾಪತ್ತೆಯಾಗಿರುವುದು ಸಂಬಂಧಿಕರಿಗೆ ತಿಳಿದಿರುವುದು. ಇದರೊಂದಿಗೆ ಸಾವಿನ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ನಂತರ ಅಬ್ದುಲ್ ಗಫೂರ್ ಅವರ ಪುತ್ರ ಅಹಮದ್ ಮುಸಾಮಿಲ್ ಬೇಕಲಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಏಪ್ರಿಲ್ 28ರಂದು ಶವವನ್ನು ಸಮಾಧಿಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಘಟನೆಯ ಸತ್ಯತೆ ಹೊರತರಬೇಕು ಎಂದು ಆಗ್ರಹಿಸಿ ಸ್ಥಳೀಯರ ನೇತೃತ್ವದಲ್ಲಿ ರಚಿಸಲಾದ ಕ್ರಿಯಾ ಸಮಿತಿಯ ಮಧ್ಯಪ್ರವೇಶದಿಂದ ಈ പ്രകരണವನ್ನು സാബിത്തുപಡಿಸಲು സാധ്യമാಯಿತು. നിരന്തരമായി കർമ്മസമിതി സമരം നടത്തുകയും നമ്മുടെ കാസർഗോഡ് ജില്ലയിലെ MLA അതുപോലെ MP അടക്കമുള്ള ജനപ്രതിനിധികളെ കാണുകയും കേരളത്തിൻ്റെ മുഖ്യമന്ത്രിയെ കാണുകയും DGPയെ കാണുകയും ചെയ്തതിൻ്റെ അടിസ്ഥാനത്തിൽ ഏറ്റവും അടുത്ത് 2 മാസം മുമ്പാണ് DCRBയെ ഈ അന്വേഷണം ഏൽപ്പിച്ചത്. ഞങ്ങളെ സംബന്ധിച്ചിടത്തോളം സംസ്ഥാന ക്രൈംബ്രാഞ്ച് വരണമെന്നാണ് ഞങ്ങൾ ആവശ്യപ്പെട്ടതെങ്കിലും DCRB ഏൽപ്പിച്ചപ്പോൾ ഇവിടുത്തെ പോലീസിൻ്റെ എണ്ണക്കുറവും അതുപോലെ അന്വേഷണത്തിലുണ്ടാകുന്ന ചില പ്രയാസങ്ങളൊക്കെ പറഞ്ഞിട്ടുണ്ടെങ്കിൽ പോലും ജോൺസൺ എന്ന് പറയുന്ന DVSP മിടുക്കനായ ഉദ്യോഗസ്ഥൻ, അദ്ദേഹം തെളിയിക്കപ്പെടാൻ അദ്ദേഹത്തിൻ്റെ ഒരുപാട് നിഗൂഢമായ നീക്കങ്ങൾ ഇത് വിജയപ്രദമായി എന്ന വലിയൊരു സന്തോഷ വാർത്തയാണ് ഉള്ളത്. ഏതായാലും ജിന്നുമ്മ എന്ന് പറയുന്ന ഈ സ്ത്രീ ഈ കാസർഗോഡ് ജില്ലയിലെ അതുപോലെ മറ്റു സ്ഥലത്തെ ഒരുപാട് ആളുകളെ ഇതുപോലെ മന്ത്രവാദവും മറ്റു സേവകളും നടത്തി കുടുംബം തകർത്ത ഒരു വ്യക്തി എന്ന നിലയിൽ അവരുടെ അറസ്റ്റ് ഈ നാടിൻ്റെ ഒരു ഏറ്റവും വലിയൊരു ചോദ്യചിഹ്നമായി മാറിയിരുന്നു. അത് വളരെ സന്തോഷിക്കുകയാണ് ഞങ്ങളോടൊപ്പം ഈ നാട്ടിലെ പേര് വെളിപ്പെടുത്താത്ത ഒരുപാട് ആളുകൾ. ಗಫೂರ್ ಹಾಜಿಯವರ ಕುಟುಂಬ ಸದಸ್ಯರು, ಕ್ರಿಯಾ ಸಮಿತಿ, ಸ್ಥಳೀಯರು ಸೇರಿದಂತೆ ಸುಮಾರು 40 ಮಂದಿಯನ್ನು ತನಿಖಾ ತಂಡ ವಿಚಾರಣೆ ನಡೆಸಿತ್ತು. ಮೃತಪಟ್ಟ ವ್ಯಕ್ತಿ ಮತ್ತು ಮಂತ್ರವಾದಿಯಾದ ಯುವತಿಯ ನಡುವೆ ವಿನಿಮಯವಾಗಿರುವ ವಾಟ್ಸ್ಆಪ್ ಸಂದೇಶಗಳನ್ನು ಸಹ ಪೊಲೀಸರು ಸಂಗ್ರಹಿಸಿದ್ದಾರೆ. ಮೃತ ಗಫೂರ್ ಹಾಜಿಯಿಂದ ಯುವತಿ ಈ ಹಿಂದೆ 10 ಲಕ್ಷ ರೂಪಾಯಿ ಹಾಗೂ ಚಿನ್ನಾಭರಣಗಳನ್ನು ಪಡೆದಿರುವ ಬಗ್ಗೆ ಇರುವ ದಾಖಲೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 50 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯದ ಚಿನ್ನದ ಬಣ್ಣದ ಸೀಸದ ಕಾಗದದ ಮೇಲೆ ಬರೆದಿರುವ ಮಂತ್ರದ ತಗಡಿಗಾಗಿ ಈ ತಂಡ 55,000 ರೂಪಾಯಿಗಳನ್ನು ವಸೂಲಿ ಮಾಡಿದೆ ಎಂಬ ವಿವರವನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ.
ಸಂಗ್ರಹಿಸಿದ್ದಾರೆ. ಯುವತಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಎಂಬುದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಮೂಲಕ ಚಿನ್ನಾಭರಣ ಹಾಗೂ ಹಣ ವಂಚಿಸಿದ ಪ್ರಕರಣದಲ್ಲಿ ಯುವತಿ ಹಾಗೂ ಆಕೆಯ ಪತಿ 14 ದಿನಗಳ ಕಾಲ ರಿಮಾಂಡ್ನಲ್ಲಿದ್ದರು. ಯುವತಿ ಈ ಹಿಂದೆ ತಾನು ಕೆಲಸ ಮಾಡುತ್ತಿದ್ದ ಮನೆಯಿಂದ ಚಿನ್ನ ಕದ್ದ ಪ್ರಕರಣದಲ್ಲಿ ರಿಮಾಂಡ್ನಲ್ಲಿದ್ದಳು. ಗಫೂರ್ ಹಾಜಿ ಅವರಿಂದ 596 ಪವನ್ ಚಿನ್ನ ವಂಚಿಸಲಾಗಿದ್ದು, ತಂಡ ವಂಚಿಸಿದ 596 ಪವನ್ ಚಿನ್ನ ಮಾರಾಟ ಮಾಡಲಾಗಿದೆ ಎಂದು ಸಂಶಯಿಸುವ ಕಾಸರಗೋಡಿನ ಜ್ಯುವೆಲರಿಗೆ ಆರೋಪಿಗಳನ್ನು ಕರೆತಂದು ತನಿಖಾ ತಂಡ ಸಾಕ್ಷಿ ಸಂಗ್ರಹ ನಡೆಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಬಿಜೆಪಿಯ ಜನಪ್ರಿಯ ನಾಯಕರು, ಅತ್ಯುತ್ತಮ ಸಂಘಟಕರು ಆಗಿದ್ದ ಎಸ್ ಕುಮಾರ್ ಅವರಿಗೆ ನಾಡಿನ ಶ್ರದ್ಧಾಂಜಲಿ. ಬಿಜೆಪಿ ಜಿಲ್ಲಾ ಕಚೇರಿ ಹಾಗೂ ಕೂಡ್ಲುವಿನಲ್ಲಿರುವ ಮಧೂರು ಪಂಚಾಯಿತಿ ಸಮಿತಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದ ಪಾರ್ಥಿವ ಶರೀರಕ್ಕೆ 106 ಮಂದಿ ಅಂತಿಮ ನಮನ ಸಲ್ಲಿಸಿದರು. ಕಾಸರಗೋಡಿನ ಬಿಜೆಪಿಯ ಪ್ರಮುಖ ಮುಖಂಡ, ಅತ್ಯುತ್ತಮ ಸಂಘಟಕರಾಗಿದ್ದ ಕೂಡ್ಲು ಮೀಪುಗುರಿ ಕಾಳಿಂಗಾಡ್ನ ಎಸ್ ಕುಮಾರ್ ಅವರ ಮರಣ ನಾಡನ್ನೇ ಕಣ್ಣೀರಿನಲ್ಲಾಗಿಸಿತು. ಪಕ್ಷದ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದ ಎಸ್ ಕುಮಾರ್ ಬುಧವಾರ ಮಧ್ಯಾಹ್ನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಪಾರ್ಟಿ ಆಫೀಸ್ನಿಂದ ಮನೆಗೆ ತಲುಪಿದಾಗ ಘಟನೆ ನಡೆದಿದೆ. ಶಾರೀರಿಕ ಸಮಸ್ಯೆಗಳನ್ನು ಲೆಕ್ಕಿಸದೆ 4 ದಶಕಗಳಿಂದ ಸಮಾಜಕ್ಕಾಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯಾಗಿದ್ದರು ಎಸ್ ಕುಮಾರ್. ಯಾವುದೇ ಸಮಯದಲ್ಲಿಯೂ ಯಾರಿಗಾದರೂ ಯಾವುದೇ ಸಹಾಯವನ್ನು ಮಾಡಲು ಇವರು ಮುಂದಿರುತ್ತಿದ್ದರು. ಈ ಆದರ್ಶ ಎಸ್ ಕುಮಾರ್ ಅವರನ್ನು ಸಾಮಾನ್ಯ ಜನರ ಪ್ರಿಯ ನಾಯಕನಾಗಿ ಬದಲಾಯಿಸಿರುವುದು. ಹಲವಾರು ಹೋರಾಟಗಳಿಗೆ ನೇತೃತ್ವ ನೀಡಿದ್ದರು. ಬಿಜೆಪಿ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಕಾಸರಗೋಡು ನಿಯೋಜಕ ಮಂಡಲ ಅಧ್ಯಕ್ಷ, ರಾಜ್ಯ ಕೌನ್ಸಿಲ್ ಸದಸ್ಯ ಎಂಬ ಜವಾಬ್ದಾರಿಗಳನ್ನು ವಹಿಸಿದ್ದರು. ಬ್ಲಾಕ್ ಪಂಚಾಯತ್ ಸದಸ್ಯರಾಗಿಯೂ ಇವರು ಸೇವೆ ಸಲ್ಲಿಸಿದ್ದಾರೆ. 2010, 2015ರಲ್ಲಿ ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯರಾಗಿ ರಾಮದಾಸ್ ನಗರದಿಂದ ಆಯ್ಕೆಗೊಂಡಿರುವುದು. ಬಿಜೆಪಿಯ ಅತ್ಯುತ್ತಮ ಕಾರ್ಯಕರ್ತರಾಗಿದ್ದ ಎಸ್ ಕುಮಾರ್ ಅವರ ಮರಣ ಕಾಸರಗೋಡಿನ ರಾಜಕೀಯ ಮಂಡಲದಲ್ಲಿ ತುಂಬಲಾರದ ನಷ್ಟವಾಗಿದೆ. ಬಿಜೆಪಿ ಜಿಲ್ಲಾ ಕಚೇರಿ ಕೂಡ್ಲುವಿನ ಮಧೂರು ಪಂಚಾಯತ್ ಸಮಿತಿ ಆಫೀಸ್ನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿದ್ದ ಮೃತದೇಹಕ್ಕೆ 106 ಮಂದಿ ಅಂತಿಮ ನಮನ ಸಲ್ಲಿಸಿದರು. ಮನೆಯಲ್ಲಿ ಕಾರ್ಯಗಳನ್ನು ನಡೆಸಿದ ನಂತರ ರಾತ್ರಿ 9 ಗಂಟೆಗೆ ಪಾರಕಟ್ಟಿಯ ಸಾರ್ವಜನಿಕ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ಎಸ್ ಕುಮಾರ್ ಅವರ ಮರಣಕ್ಕೆ ಬಿಜೆಪಿ ಮುಖಂಡರು, ವಿವಿಧ ವಲಯದ ಪ್ರಮುಖರು ಸಂತಾಪ ಸೂಚಿಸಿದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ಶ್ರೀಕಾಂತ್ ಸಂತಾಪ ಸೂಚಿಸಿದರು. ಎಸ್ ಕುಮಾರ್ ಅವರ ಮರಣ ಜಿಲ್ಲೆಗೆ ಭರಿಸಲಾಗದ ನಷ್ಟವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಮರ ಕಡಿಯುವ ವೇಳೆ ಮರ ಬಿದ್ದು ಯುವಕನ ದಾರುಣ ಅಂತ್ಯ. ಕಡಂಬ ನಿವಾಸಿ ಸತ್ತಾರ್ ಮೃತ ದುರ್ದೈವಿ. ಮರ ಕಡಿಯುವ ವೇಳೆ ಮರ ಮೈ ಮೇಲೆ ಬಿದ್ದು ಯುವಕ ಮೃತಪಟ್ಟ ಘಟನೆ ಮಂಜೇಶ್ವರದಲ್ಲಿ ನಡೆದಿದೆ. ಕಡಂಬರ್ ನಿವಾಸಿ ಟಿಂಬರ್ ಇಬ್ರಾಹಿಂ ಅವರ ಪುತ್ರ ಸತ್ತಾರ್ ಮೃತ ದುರ್ದೈವಿ. ಕಡಂಬರ್ ಇಡಿಯಾ ಎಂಬಲ್ಲಿ ಗುರುವಾರ ಮಧ್ಯಾಹ್ನ ಈ ಘಟನೆ ನಡೆದಿದೆ. ಸಂಜೀವ ಎಂಬವರ ಹಿತ್ತಿಲಿನಲ್ಲಿ ಮರ ಕಡಿಯುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡ ಸತ್ತಾರ್ ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಜೀವ ಉಳಿಸಲು ಸಾಧ್ಯವಾಗಿಲ್ಲ. ಮೃತದೇಹವನ್ನು ಮಂಗಲ್ಪಾಡಿ ಶವಾಗಾರಕ್ಕೆ ರವಾನಿಸಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ತಲಪಾಡಿಯಲ್ಲಿ 72.73 ಗ್ರಾಂ MDMAಯೊಂದಿಗೆ ಯುವಕರನ್ನು ಬಂಧಿಸಲಾಯಿತು. ಕಾಂಜಂಗಾಡ್ ನಿವಾಸಿ ನಿಜಾಮುದ್ದೀನ್ ಬಂಧಿತ ಆರೋಪಿ. ಮಾದಕ ವಸ್ತು ಮಾರಾಟ ಹಾಗೂ ಮಾದಕ ವ್ಯಸನಿಗಳನ್ನು ತಡೆಯಲು ಮಂಜೇಶ್ವರ ಪೊಲೀಸರು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಮಂಜೇಶ್ವರ ಎಸ್ಐ ರತೀಶ್ ಹಾಗೂ ಎಸ್ಸಿಪಿಒ ರಾಜೇಶ್ ಅವರ ನೇತೃತ್ವದಲ್ಲಿ ನಡೆಸಿದ ತಪಾಸಣೆಯಲ್ಲಿ ಬುಧವಾರ ತಲಪಾಡಿ ಪೆಟ್ರೋಲ್ ಪಂಪ್ ಸಮೀಪದಿಂದ 72.73 ಗ್ರಾಂ MDMAಯೊಂದಿಗೆ ಯುವಕನೊಬ್ಬನನ್ನು ಬಂಧಿಸಲಾಯಿತು. ಕಾಂಜಂಗಾಡ್ ಇಟ್ಟಮಳ್ ಕೊಳಬೈಲ್ ನಿವಾಸಿ ನಿಜಾಮುದ್ದೀನ್ ಬಂಧಿತ ಆರೋಪಿ. ಈತನನ್ನು ಠಾಣೆಗೆ ಕರೆತಂದು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬಾಂಗ್ಲಾದೇಶ ಮತೀಯ ಅಲ್ಪಸಂಖ್ಯಾತ ಏಕತಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನಾ ಸಂಗಮ ನಡೆಸಲಾಯಿತು. ಕಾಸರಗೋಡಿನ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಾಗಿತ್ತು ಕಾರ್ಯಕ್ರಮ ಆಯೋಜಿಸಿರುವುದು. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಬಾಂಗ್ಲಾದೇಶ ಮತೀಯ ಅಲ್ಪಸಂಖ್ಯಾತ ಏಕತಾ ಸಮಿತಿಯ ವತಿಯಿಂದ ಕಾಸರಗೋಡಿನ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಿ ಪ್ರತಿಭಟನಾ ಸಂಗಮ ನಡೆಸಲಾಯಿತು. ಕೇರಳ ದಕ್ಷಿಣ ಉತ್ತರ ಪ್ರಾಂತ್ಯ ಬೌದ್ಧಿಕ್ ಪ್ರಮುಖ್ ಕೆಪಿ ರಾಧಾಕೃಷ್ಣನ್ ಮುಖ್ಯ ಭಾಷಣ ಮಾಡಿದರು. സ്വതന്ത്ര ബംഗ്ലാദേശ് എന്നാൽ അന്താരാഷ്ട്ര മുസ്ലിം ഐക്യത്തിന്റെ കടക്കല കത്തിയാണ്. അതുകൊണ്ട് എന്ത് വില കൊടുത്തും ബംഗ്ലാദേശ് സ്വാതന്ത്ര്യം പ്രാപിക്കുന്നതിനെ തടയണം. ഈ നിലപാടിലായിരുന്നു അവർ ബംഗ്ലാദേശികളെയും അവാമി ലീഗിനെയും മുജിബുർ റഹ്മാനെയും ഒക്കെ നേരിട്ടത്. കൊടും ക്രിമിനലുകളായ ഈ ജമാഅത്തെ ഇസ്ലാമി നേതാക്കന്മാർ, സ്വന്തം രാജ്യത്തെ ഒറ്റുകൊടുത്ത ജമാഅത്തെ ഇസ്ലാമി നേതാക്കന്മാർ, അവരെ പിന്നീട് അവാമി ലീഗ് മുജിബുർ റഹ്മാൻ അധികാരത്തിൽ വരികയും സ്വതന്ത്രമാവുകയും ഒക്കെ ചെയ്തതിന് ശേഷം
നൂറുകണക്കിന് ജമാഅത്തെ ഇസ്ലാമി നേതാക്കന്മാരെയാണ് ബംഗ്ലാദേശ് വധശിക്ഷയ്ക്ക് വിധിച്ചത്. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಜಯದೇವ ಖಂಡಿಗೆ ಅಧ್ಯಕ್ಷತೆ ವಹಿಸಿದ್ದರು. ಕೊಂಡೇವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಎಳನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಅಮೃತಾನಂದಮಯಿ ಶಾಖಾ ಮಠದ ಸ್ವಾಮಿ ವೇದ್ಯಾಮೃತ ಚಿನ್ಮಯ ಮಿಷನ್ನ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿ ಉಪಸ್ಥಿತರಿದ್ದರು. ಪ್ರತಿಯೊಂದು ಹಿಂದೂ ಮನೆಯಲ್ಲಿಯೂ ಪ್ರತಿಯೊಂದು ಗ್ರಾಮದಲ್ಲಿಯೂ ನಾವೆಲ್ಲರನ್ನೂ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಮನೆಯಿಂದ ಹೊರಗಿಳಿದು ಕೆಲಸ ಮಾಡಬೇಕು. ನಮ್ಮ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸಬೇಕು. ನಮ್ಮ ದೇಗುಲಗಳ ಸಂರಕ್ಷಣೆ ಆಗಬೇಕು. ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಶ್ರದ್ಧಾ ಕೇಂದ್ರಗಳ ಸಂರಕ್ಷಣೆ ಆಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಬೇಕು. ನಮ್ಮೆಲ್ಲ ಸಂಘಟನೆಯ ಶಕ್ತಿಯಿಂದ ಅಧರ್ಮವೆಲ್ಲ ದುರ್ಬಲವಾಗಬೇಕು. ಕೊನೆಯ ಪಕ್ಷ ನಮ್ಮ ದೇಶದಲ್ಲಿರುವಂತಹ ಈ ಜಾತ್ಯಾತೀತರೆಯ ಸೋಗಿನಲ್ಲಿರುವವರಿಗಾದರೂ ಕೇಳುವಷ್ಟರ ಮಟ್ಟಿಗೆ ನಮ್ಮ ಧ್ವನಿ ಏರಬೇಕು, ಆ ಧ್ವನಿ ಕೇಳಿಸಬೇಕು. ಮತ್ತು ಆ ನೆಪದಲ್ಲಿ ಎಲ್ಲ ಹಿಂದೂಗಳು ಕೂಡ ഒഗ്ഗാട്ടാകಬೇಕು ಅನ್ನೋದು ಇವತ್ತಿನ ഈ സന്ദിഗ്ധ പരിസ്ഥിതി. ഇന്ന് ഈ പ്രശ്നം ബംഗ്ലാദേശിൻ്റെതാണെങ്കിൽ നാളെ ഭാരതത്തിൻ്റെതാണ്, മറ്റന്നാൾ കേരളത്തിൻ്റെതാണ്. അതിൻ്റെ അടുത്ത ദിവസം നമ്മളുടെ ഓരോരുത്തരുടെയും വീടുകളിലാണ് എന്നത് നാം വളരെ ഗൗരവമായി വീക്ഷിക്കേണ്ട ഒരു ವಸ್ತುತೆയാണ്. ರಾಜನ್ ಮುಳಿಯಾರ್ ಸ್ವಾಗತಿಸಿ ಸುನಿಲ್ ಕುದುರೆಪಾಡಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ತ್ರಿದಿನ ಸತ್ಯಾಗ್ರಹ ಹೋರಾಟದ ಭಾಗವಾಗಿ ಕೇರಳ ವಾಟರ್ ಅಥಾರಿಟಿ ಎಂಪ್ಲಾಯೀಸ್ ಯೂನಿಯನ್ CITU ನೇತೃತ್ವದಲ್ಲಿ ಕೇಂದ್ರ ಕಚೇರಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸತ್ಯಾಗ್ರಹ ಹೋರಾಟ ನಡೆಸಲಾಯಿತು. ಕಾಸರಗೋಡು ಜಿಲ್ಲಾ ಕೇಂದ್ರದಲ್ಲಿ ನಡೆದ ಮೊದಲ ದಿನದ ಹೋರಾಟವನ್ನು NGO ಯೂನಿಯನ್ ರಾಜ್ಯ ಸಮಿತಿ ಸದಸ್ಯ ಕೆ ಭಾನುಪ್ರಕಾಶ್ ಉದ್ಘಾಟಿಸಿದರು. ನೌಕರರ GPF ಸೇರಿದಂತೆ ಆರ್ಥಿಕ ಸವಲತ್ತು ಅನುಮತಿಸುವುದರಲ್ಲಿ ಆಗುತ್ತಿರುವ ವಿಳಂಬವನ್ನು ಉಪೇಕ್ಷಿಸಬೇಕು, ಪಿಂಚಣಿ ಸೌಲಭ್ಯಗಳನ್ನು ಸಕಾಲದಲ್ಲಿ ವಿತರಿಸಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ವಾಟರ್ ಅಥಾರಿಟಿ ಎಂಪ್ಲಾಯೀಸ್ ಯೂನಿಯನ್ 3 ದಿನಗಳ ಸತ್ಯಾಗ್ರಹವನ್ನು ನಡೆಸುವುದರ ಭಾಗವಾಗಿ ಕೇರಳ ವಾಟರ್ ಅಥಾರಿಟಿ ಕೇಂದ್ರ ಕಚೇರಿ ಹಾಗೂ ಜಿಲ್ಲೆಗಳ ವಿವಿಧ ಕೇಂದ್ರಗಳಲ್ಲಿ ಸತ್ಯಾಗ್ರಹ ಹೋರಾಟ ನಡೆಸಲಾಯಿತು. ವೈದ್ಯನಗರ ವಿಭಾಗ ಕಚೇರಿ ಆವರಣದಲ್ಲಿ ಮೊದಲ ದಿನದ ಹೋರಾಟವನ್ನು NGO യൂണിയൻ രാജ്യ സമിതി സദസ്യ കെ ഭാനുപ്രകാശ് ഉദ്ഘാಟಿಸಿದರು. പൊതു എന്ന് പറയുന്ന സംവിധാനങ്ങൾ നമ്മുടെ രാജ്യത്ത് ലോകത്ത് ഇത്തരത്തിൽ കൊണ്ടുപോകേണ്ടതുണ്ടോ എന്നുള്ള ചർച്ച ബോധപൂർവം ഉയർത്തിക്കൊണ്ടുവരികയാണ്. പൊതു ഗതാഗതം ഇത്തരത്തിൽ ആവശ്യമുണ്ടോ? പൊതു സർവീസ് ഇത്തരത്തിൽ ആവശ്യമുണ്ടോ? പൊതുജന ആരോഗ്യം ഇത്തരത്തിൽ ആവശ്യമുണ്ടോ? പൊതുവിദ്യാഭ്യാസം ഇത്തരത്തിൽ ആവശ്യമുണ്ടോ എന്നുള്ള ചർച്ച ബോധപൂർവം ഉയർത്തിക്കൊണ്ടുവരികയാണ് ആഗോളവൽക്കരണ കാഴ്ചപ്പാടിൻ്റെ ഭാഗമായി നമ്മുടെ മുന്നിലേക്ക്. അങ്ങനെ ഉയർത്തിക്കൊണ്ടുവരുമ്പോൾ തന്നെ നമുക്കറിയാം, ഇന്ത്യയിലെ ഗവൺമെൻറ്റും ആഗോളവൽക്കരണ നയങ്ങളുടെ ഭാഗമായിട്ട് തന്നെയാണ് ഇന്ത്യയിലെ ഗവൺമെൻറ്റും ഇത്തരത്തിലുള്ള തീരുമാനങ്ങൾ എടുത്തു പോകും നമുക്കറിയാം. ಶಾಖೆಯ ಅಧ್ಯಕ್ಷ ಕೆ ಸತೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಎ ಸುಧಾಕರನ್ ವಿಷಯ ಮಂಡಿಸಿದರು. ಅಸೋಸಿಯೇಷನ್ ಆಫ್ ಕೇರಳ ವಾಟರ್ ಅಥಾರಿಟಿ ಆಫೀಸರ್ಸ್ ರಾಜ್ಯ ಉಪಾಧ್ಯಕ್ಷ ಕೆ ಗಿರೀಶ್ ಬಾಬು, ಪಿಂಚಣಿದಾರರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಕೆ ರಾಧಾಕೃಷ್ಣನ್, ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಕೆ ವಿನೋದ್, ಅಧ್ಯಕ್ಷ ಎಸ್ ಗೋವಿಂದರಾಜ್, ಜೊತೆ ಕಾರ್ಯದರ್ಶಿ PR ಪ್ರಶಾಂತ್ ಕುಮಾರ್, ಕಾಂಜಂಘಾಟ್ ಶಾಖೆಯ ಕಾರ್ಯದರ್ಶಿ ಎಂ ಜಯನ್ ಮಾತನಾಡಿದರು. ಒಕ್ಕೂಟದ ಶಾಖಾ ಕಾರ್ಯದರ್ಶಿ ಕೆ ಬಿಜು ಸ್ವಾಗತಿಸಿ ಉಪಾಧ್ಯಕ್ಷ TV ಪ್ರಮೋದ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೋಲಾಯಿ ಹಾಗೂ BRQ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸುವ ಹೊಸ ವರ್ಷಾಚರಣೆಯ ಬ್ರೋಷರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಅಬ್ದುಲ್ ಕರೀಂ ಸಿಟಿಗೋಲ್ಡ್ ಬಿಡುಗಡೆ ಕಾರ್ಯವನ್ನು ನೆರವೇರಿಸಿದರು. ಕೋಲಾಯಿ ಹಾಗೂ BRQ ಅಸೋಸಿಯೇಷನ್ ಜಂಟಿಯಾಗಿ ಆಚರಿಸುವ ಹೊಸ ವರ್ಷಾಚರಣೆಯ ಬ್ರೋಷರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಅಬ್ದುಲ್ ಕರೀಂ ಸಿಟಿಗೋಲ್ಡ್ ಬಿಡುಗಡೆ ಕಾರ್ಯವನ್ನು ನೆರವೇರಿಸಿದರು. ಸ್ಕಾನಿಯಾ ಬಿತಿರ, ಹಸೈನಾರ್ ತೊಟ್ಟುಂಬಾಗಂ, BRQ ಮುಸ್ತಫಾ, ಹನೀಫ್ ತುರುತ್ತಿ, ನಾಸರ್ ಚೆರ್ಕಳ, ಅಬು ಪಾಣಲಂ ಮುಂತಾದವರು ಉಪಸ್ಥಿತರಿದ್ದರು. ಕಾಸರಗೋಡು ಸಂಧ್ಯಾರಾಗ ಆಡಿಟೋರಿಯಂನಲ್ಲಿ 2024 ಡಿಸೆಂಬರ್ 31ರಂದು ಸಾಯಂಕಾಲ 6 ಗಂಟೆಗೆ ವೆಲ್ಕಮ್ ಟು 2025 ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಖ್ಯಾತ ಸೂಫಿ ಗಜಲ್ ಕಾವಲಿ ಗಾಯಕ ಉಸ್ತಾದ್ ಖಾಲಿದ್ ಸಾಬು ಸಂಗೀತ ಕಚೇರಿ ನಡೆಸಲಿದ್ದಾರೆ. ರಾತ್ರಿ 10 ಗಂಟೆಗೆ ಥಂಡರ್ ಬರ್ಡ್ಸ್ ಆರ್ಕೆಸ್ಟ್ರೇಷನ್ ತಂಡದಿಂದ ಹಿಟ್ ಹಾಡುಗಳು ನಡೆಯಲಿದೆ. 12 ಗಂಟೆಗೆ ಸಿಡಿಮದ್ದು ಪ್ರದರ್ಶನ ಹಾಗೂ ದ್ವೇಷದ ಪ್ರತಿಕೃತಿಯನ್ನು ಹೊತ್ತಿಸುವ ಪ್ರಕ್ರಿಯೆ ಇದೆ.
ഇപ്രാവശ്യത്തെ ഒരു പ്രത്യേകത, കഴിഞ്ഞ കൊല്ലം സമീർ ബിൻസി പിന്നെ ഒരു കോളാമ്പി ടീം 2 കൂട്ടരെയാണ് കൊണ്ടുവന്നത്. ഇപ്രാവശ്യം കോഴിക്കോട് ആസ്ഥാനമായി കോൽക്കളി സംഘങ്ങളെ നയിക്കുന്ന ഖാലിദ് സാബ് എന്ന് പറയുന്ന ഉസ്താദ് ഖാലിദ് സാബ്, അദ്ദേഹത്തിനെയാണ് നമ്മൾ ഇങ്ങനെ ഇപ്രാവശ്യം തരപ്പെടുത്തിയിരിക്കുന്നത്. അദ്ദേഹം വരും. പിന്നെ മലപ്പുറത്തെ തണ്ടർ ബേർഡ്സ് ടീം, അങ്ങനെ 2 പരിപാടികൾ. അത് കഴിഞ്ഞതിന് ശേഷം 12 മണിക്ക് കരിമരുന്ന് പ്രയോഗമുണ്ട്. ശേഷം നമ്മുടെ മുൻ ജില്ലാ കളക്ടറായിരുന്ന സജിത് ബാബു സാർ, അയാൾ കൊണ്ടുവന്ന വെറുപ്പിൻ്റെ പ്രതീകത്തെ കത്തിച്ച് കളയുന്നത്. അതിനുശേഷം ഇവിടെ കാസർഗോഡ് ശാന്തമാണ് എന്നുള്ളൊരു വിശ്വാസം എല്ലാവരിലും ആഴത്തിൽ വേരൂന്നിയിട്ടുണ്ട്. അതുകൊണ്ട് തന്നെ ഇപ്രാവശ്യം നമ്മൾ ആ വെറുപ്പിൻ്റെ പ്രതീകത്തെ കത്തിക്കുന്ന പ്രക്രിയയും കൂടി അന്ന് അരങ്ങേറുന്നുണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನ ತುಳು ಕನ್ನಡ ರಂಗಭೂಮಿಗೆ ಕೊಡುಗೆ ನೀಡಿದ ಹಿರಿಯ ರಂಗ ನಿರ್ದೇಶಕ, ನಟ, ನಾಟಕಕಾರರಾಗಿದ್ದಾರೆ ಚಟ್ಲ ರಾಮಯ್ಯ ಶೆಟ್ಟಿ. ಸಾಂಸ್ಕೃತಿಕ ಸಾಹಿತ್ಯಿಕ ಸಂಸ್ಥೆ ರಂಗಚಿನ್ನಾರಿ ರಿಜಿಸ್ಟರ್ಡ್ ಕಾಸರಗೋಡು ಇದರ ವತಿಯಿಂದ ಚಟ್ಲ ರಾಮಯ್ಯ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಕಾಸರಗೋಡಿನ ತುಳು ಕನ್ನಡ ರಂಗಭೂಮಿಗೆ ಅಪಾರ ಕೊಡುಗೆ ನೀಡಿದ ಹಿರಿಯ ರಂಗ ನಿರ್ದೇಶಕ, ನಟ, ನಾಟಕಕಾರ ಚಟ್ಲ ರಾಮಯ್ಯ ಶೆಟ್ಟಿಯವರನ್ನು ಸಾಂಸ್ಕೃತಿಕ ಸಾಹಿತ್ಯಿಕ ಸಂಸ್ಥೆ ರಂಗಚಿನ್ನಾರಿ ರಿಜಿಸ್ಟರ್ಡ್ ಕಾಸರಗೋಡು ಇದರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ರಾಮಯ್ಯ ಶೆಟ್ಟಿಯವರ ನಿವಾಸದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 70-80ರ ದಶಕದಲ್ಲಿ ಕಾಸರಗೋಡಿನ ರಂಗಭೂಮಿಗೆ ಚಟ್ಲ ರಾಮಯ್ಯ ಶೆಟ್ಟಿಯವರು ನಾಟಕಕಾರರಾಗಿ, ನಟರಾಗಿ ಗಮನ ಸೆಳೆದಿದ್ದರು. ಮಾತ್ರವಲ್ಲ, ಕೊಲೆಗಾರೆ ಏರ್ ಎಂಬ ತುಳು ನಾಟಕವನ್ನು ರಚಿಸಿದ್ದರು. ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದುಡಿದ ಚಟ್ಲ ರಾಮಯ್ಯ ಶೆಟ್ಟಿಯವರು ಇಂದಿನ ತಲೆಮಾರಿಗೆ ಮಾದರಿಯಾಗಿದ್ದಾರೆ ಎಂದು ರಂಗಚಿನ್ನಾರಿಯ ನಿರ್ದೇಶಕ, ರಂಗ ಸಿನಿಮಾ ನಿರ್ದೇಶಕ ಕಾಸರಗೋಡು ಚಿನ್ನ ಹೇಳಿದರು. ಹವ್ಯಾಸಿ ರಂಗಭೂಮಿ, ತುಳು, ಕನ್ನಡ ಇದೆಲ್ಲ ಗೆಳೆಯರನ್ನ ಒಪ್ಪಿಕೊಂಡು ಬೆಳೆದವನ್ನ. ಆ ಕಾಲಘಟ್ಟದಲ್ಲಿ ಚಟ್ಲ ರಾಮಯ್ಯ ಶೆಟ್ಟರು ರಂಗಭೂಮಿಗೆ ಕೊಟ್ಟಂತ ಕೊಡುಗೆ ಅದು ಅಪಾರವಾದದ್ದು. ಆ ಕಾಲದಲ್ಲಿ ಲಲಿತ ಕಲಾ ಸದನ ಕಾಸರಗೋಡಿನ ನಾಟಕದ ಸಂದರ್ಭ, ಸ್ಟೋರಿನವರು ಸೇರಿಕೊಂಡು, ಸತ್ಯನಾರಾಯಣ ಇವರೆಲ್ಲ ಸೇರಿಕೊಂಡು ಆರ್ಯ ಕಾತ್ಯಾಯಿನಿ ಕೊರಕೋಡು ಅನ್ನೋ ಸಂಸ್ಥೆಯನ್ನು ಕಟ್ಕೊಂಡು ಅಲ್ಲಿ ಕೂಡ ನಾಟಕಗಳನ್ನು ಮಾಡ್ತಾ, ಈಗಿನ ಹವ್ಯಾಸಿ ರಂಗಭೂಮಿಯ ತರದ ಚಳುವಳಿ ಅಲ್ಲದಿದ್ದರೂ ಕೂಡ ವರ್ಷಕ್ಕೆ ಒಂದು ಒಳ್ಳೆಯ ನಾಟಕಗಳನ್ನು ಆಡ್ತಾ ಅವರು ಸಮಯವನ್ನು ಕೊಡ್ತಾರೆ. ಹಿರಿಯ ರಂಗಕರ್ಮಿ ರಘು ಕೆಮಿ ಪುಗುರಿ ಚಟ್ಲ ರಾಮಯ್ಯ ಶೆಟ್ಟಿಯವರ ಜೊತೆ ನಟಿಸಿದ ದಿನಗಳನ್ನು ಮೆಲುಕು ಹಾಕಿದರು. ನಂತರ ರಂಗಚಿನ್ನಾರಿ ಕಾಸರಗೋಡು ಸಂಸ್ಥೆಯ ವತಿಯಿಂದ ಚಟ್ಲ ರಾಮಯ್ಯ ಶೆಟ್ಟಿಯವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ರಂಗಚಿನ್ನಾರಿಯ ನಿರ್ದೇಶಕ ಸತೀಶ್ ಚಂದ್ರ ಭಂಡಾರಿಕೆ, ರಂಗನಟ ಧೂಮಣ್ಣ ರೈ ಮುಂತಾದವರು ಶುಭಾಶಂಸನೆಗೈದರು. ಮಹಾಬಲ ರೈ, ಲೋಕೇಶ್ ಮಿಪುಗುರಿ, ಸಂಜು ಕಾಸರಗೋಡು, ಕೆ ಸತ್ಯನಾರಾಯಣ, ಸಂಕಪ್ಪ ರೈ, ವಿದ್ಯಾ, ಲೀಲಾವತಿ, ಅಮರನಾಥ ಶೆಟ್ಟಿ, ಸುಧಾಕರ ಭಂಡಾರಿ ಮುಂತಾದವರು ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿದ ಚಟ್ಲ ರಾಮಯ್ಯ ಶೆಟ್ಟಿಯವರು ರಂಗ ಸ್ನೇಹಿತರನ್ನು ಕೃತಜ್ಞತಾಪೂರ್ವಕವಾಗಿ ನೆನೆದರು. ಜವಾನಿಯರು ಒಗ್ಗಟ್ಟಾದ ತುಂಬುಗಳು ಎಡ್ಡಿ ಕೆಲಸ ಮಾಡ್ಕೊಂಡು ಬಂದು ಕಾರ್ಯಕ್ರಮವನ್ನು ನವತ್ತೆ ಪ್ರಯಾಣ ಬಿಡಿದು ಹೋಗಂಟ ಒಕ್ಕೊಂದು ಚಟ್ಟ ಬರ್ಕೊಂಡು ಅಂಕೇನೆ ಹಾಕಿನ ತುಂಬಿಕೊಳ್ಳೋದು, ನಮ್ಮ ತುಂಬಿಕೊಳ್ಳೋದು ಆ ಕಡೆ ಆ ಕೆಲಸ ಮಲ್ಪಾಡು ಅಂತ ಉದ್ದೇಶ ನಾವು ಅಟ್ಟೋಡು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನೊಂದಿಗಿರುವ ವಿಂಟಚ್ನ ಕಾಳಜಿಗೆ 1 ವರ್ಷ. ಆರೋಗ್ಯ ಸೇವಾ ರಂಗದಲ್ಲಿ 1 ವರ್ಷ ಪೂರ್ತಿಯಾದ ವೇಳೆಯಲ್ಲಿ ವಿಂಟಚ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಂತ ನೂತನವೂ ಜನೋಪಕಾರಿಯೂ ಆದ 4 ಚಿಕಿತ್ಸಾ ಯೋಜನೆಗಳನ್ನು ನಾಡಿಗೆ ಸಮರ್ಪಿಸಿತು. ಆಧುನಿಕ ಚಿಕಿತ್ಸಾ ರಂಗದಲ್ಲಿ ಹೆಸರುವಾಸಿಯಾದ ಕಾಸರಗೋಡು ವಿಂಟಚ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 2ನೇ ವರ್ಷಕ್ಕೆ ಕಾಲಿಡುತ್ತಿದ್ದು, ಆರೋಗ್ಯ ಸೇವಾ ರಂಗದಲ್ಲಿ 1 ವರ್ಷ ಪೂರ್ತಿಯಾದ ಈ ವೇಳೆಯಲ್ಲಿ ವಿಂಟಚ್ ಅತ್ಯಂತ ನೂತನವೂ ಜನೋಪಕಾರಿಯೂ ಆದ 4 ಚಿಕಿತ್ಸಾ ಯೋಜನೆಗಳನ್ನು ನಾಡಿಗೆ ಸಮರ್ಪಿಸಿತು. ಕಾಸರಗೋಡಿನ ಪ್ರಥಮ MRI ಹಾಗೂ ಸಿಟಿ ಸ್ಕ್ಯಾನ್ ಆಸ್ಪತ್ರೆಯ ಉದ್ಘಾಟನೆಯನ್ನು ಸಯೀದ್ ಮುನಾವರ್ ಅಲಿ ಶಿಹಾಬ್ ತಂಗಳ್ ನೆರವೇರಿಸಿದರು. ಸ್ಟ್ರೋಕ್ ಸ್ಕ್ರೀನಿಂಗ್ ಸೆಂಟರ್ನ ಉದ್ಘಾಟನೆಯನ್ನು ಎಡೆನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ സ്വാമിജിയವರು ನೆರವೇರಿಸಿದರು. കാസർഗോഡിലെ നമ്പർ 1 ഹോസ്പിറ്റൽ പറയുന്ന ഒരു വിധത്തിൽ ഇത് ഇന്ന് ഇവിടെ ആൾക്കാർക്ക് സേവനം നൽകിക്കൊണ്ട് വരുന്ന ദിവസങ്ങളിൽ കാസർഗോഡിൻ്റെ ഒരു അഭിമാനത്തിൻ്റെ ഹോസ്പിറ്റലായി സേവനം നൽകുന്ന പോലെ ഭഗവാന് അനുഗ്രഹിക്കട്ടെ എന്ന് ഈ സന്ദർഭത്തിൽ പ്രാർത്ഥിച്ചുകൊണ്ട്, രോഗം ബന്ധമില്ല ഹോസ്പിറ്റലിൽ പോകുന്നത് കോമണാണ്. പക്ഷെ ഞങ്ങൾ രോഗം വരാതെ പോലെ ജീവിക്കണോ, അതിനുവേണ്ടി ഹോസ്പിറ്റലിൽ ഇതിൻ്റെ സേവനങ്ങൾ ഞങ്ങൾ ഉപയോഗിക്കണം. അപ്പോഴാണ് ഞങ്ങൾക്ക് രോഗമില്ലാതെ
നല്ലൊരു ജീവിതം നൽകാൻ ഞങ്ങൾക്ക് സാധിക്കും. ಸೆಮಿ ರೋಬೋಟಿಕ್ ನ್ಯೂರೋ ಆರ್ಥೋ ರಿಹ್ಯಾಬಿಲಿಟೇಷನ್ ಫಿಸಿಯೋಥೆರಪಿ ಸೆಂಟರ್ ಅನ್ನು ಫಾದರ್ ಮ್ಯಾಥ್ಯೂ ಬೇಬಿ ಉದ್ಘಾಟಿಸಿದರು. എല്ലാത്തിനെയും തച്ചുടയ്ക്കുന്ന ലോകത്താണ് നമ്മൾ ജീവിക്കുന്നത്. എല്ലാത്തിനെയും നശിപ്പിക്കുന്ന ലോകത്താണ്, ശരീരത്തെ പോലും നശിപ്പിക്കുന്ന ലോകത്താണ് നമ്മൾ ജീവിക്കുന്നത്. അവിടെയാണ് സമഗ്രത എന്ന് പറഞ്ഞിരിക്കുന്നത് വലിയൊരു അനുഗ്രഹമായി മാറേണ്ടതായിരിക്കുന്ന കാര്യം. When we live with integrity within and with the environment, അതാണ് ഏറ്റവും അനുഗ്രഹകരമായിരിക്കുന്ന ആരോഗ്യകരമായിരിക്കുന്ന കാര്യം. അതിന് നമ്മളെ സഹായിക്കുന്നതാണ് ഹോസ്പിറ്റൽ എന്ന് പറഞ്ഞിരിക്കുന്നത്. ഹോസ്പിറ്റലിലേക്ക് ഒരിക്കലും നമ്മളെ പരിപൂർണമായി സൗഖ്യമാക്കാൻ കഴിയില്ല. സൗഖ്യം നമ്മുടെ ഉള്ളിലാണ് വരേണ്ടത്. ആ സൗഖ്യം നമ്മുടെ ഉള്ളിൽ ആസ്വദിക്കുവാൻ നമ്മളെ സഹായിക്കുന്നതാണ് ഹോസ്പിറ്റൽ എന്ന് പറഞ്ഞിരിക്കുന്നത്. അതിനാണ് ഈ വിന്റേജ് ഹോസ്പിറ്റൽ ഇവിടെ ദൈവം ആക്കിയിരിക്കുന്നത്. IVF ജെനറ്റിക് ടെസ്റ്റിംഗ് സെന്റರ್ನ ഉദ്ഘാടನೆಯನ್ನು നടി ശ്വേത മേനൻ നിർവഹിಸಿದರು. നമ്മൾ സ്ത്രീകൾക്ക് ഒരു അമ്മയാവുക എന്ന് പറഞ്ഞാൽ വലിയൊരു എന്താ പറയുക അനുഗ്രഹം തന്നെയാണ്. അത് IVF ആണെങ്കിലും നാച്ചുറൽ ആണെങ്കിലും ഞാൻ പറയുന്നത് നല്ലൊരു ഡോക്ടർ കിട്ടുക, അതാണ് ഏറ്റവും വലിയ ഭാഗ്യം. അതാണ് ഈ വിൻടച്ച് ഹോസ്പിറ്റൽ the kind of visions you guys have, the kind of hope seen. I think എല്ലാ സ്ത്രീകൾക്കും ഒരു ഹോപ്പ് കൊടുക്കുന്ന ഒരു I think that is the message ആണ് ഇവരുടെ ഈ സീഡ്സ് ഓഫ് ഇന്നസെൻസ് എന്ന് പറയുന്നത്. ಆಸ್ಪತ್ರೆ ಚೇರ್ಮನ್ ಅಬ್ದುಲ್ ಲತೀಫ್ ಉಪ್ಪಳಗೆ, ಡೈರೆಕ್ಟರ್ಗಳಾದ ಅಬ್ದುಲ್ ಕರೀಂ ಕೋಲ್ಯಾಡ್, ಹನೀಫ್ ಅರಮನ, ಡಾಕ್ಟರ್ ಹಸೀನಾ ಹನೀಫ್, ಡಾಕ್ಟರ್ ಆಯಿಷತ್ ಶಕೀಲಾ, ಮೊಹಮ್ಮದ್ ದಿಲ್ಶದ್, ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಇಸ್ಮಾಯಿಲ್ ಫವಾಜ್, ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಮುನಾವರ್ ಡ್ಯಾನಿಶ್ ಮುಂತಾದ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡಿನ ನೇತೃತ್ವದಲ್ಲಿ FNHW ಆಹಾರ ಮೇಳ ಮಂಜೇಶ್ವರ GWLP ಶಾಲೆಯಲ್ಲಿ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೋ ಉದ್ಘಾಟಿಸಿದರು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ಇದರ ನೇತೃತ್ವದಲ್ಲಿ FNHW ಆಹಾರ ಮೇಳ ಮಂಜೇಶ್ವರ GWLP ಶಾಲೆಯಲ್ಲಿ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೋ ಉದ್ಘಾಟಿಸಿದರು. ಆಹಾರವನ್ನು ತಯಾರಿಸಿ ನಮಗೋಸ್ಕರ ನಾವು ಉಪಯೋಗಿಸಿಕೊಂಡು ಇತರರಿಗೂ ಸಮೇತ ನಾವು ಏನ್ ಮಾಡಬೇಕು, ಕೊಡಬೇಕು ಅಂತ ಹೇಳುವಂಥದ್ದು ಒಂದು ನಿಯಮದ ಅಡಿಯಲ್ಲಿ ಇಂಥದ್ದು ಮಾಡಬೇಕು ಅಂತ ಪ್ಲಾನ್ ತಂದದ್ದು. ಇದು ಇನ್ನೊಂದು ಏನು ಅಂತ ಹೇಳಿದ್ರೆ ಆರೋಗ್ಯಯುತವಾದ ಪೌಷ್ಟಿಕಾಂಶ ಉಳ್ಳ ಒಂದು ಆಹಾರವನ್ನು ನಾವು ಸೇವಿಸಬೇಕು ಅಂತ ಹೇಳೋದು. ಪ್ರತಿಯೊಂದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಬಾಲ್ಯದಿಂದ ಹಿಡಿದು ಉಪ್ಪಿನ ತನಕ ಪೌಷ್ಟಿಕಾಂಶ ಆಹಾರ ನಾವು ತಿಂದ್ರೆ ಮಾತ್ರ ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಬೆಳೆಯುವುದು ಮಾತ್ರ ಅಲ್ಲ, ನಾವು ಬೆಳೆದ ಮೇಲೆ ಏನಾಗಬೇಕು, ಬದುಕಬೇಕಲ್ವಾ. ನಮ್ಮ ಜೀವನ ಹೇಗಿರ್ಬೇಕು ಅಂತ ಹೇಳಿದ್ರೆ, ದೇಹ ಹೇಗಿರ್ಬೇಕು ಅಂತ ಹೇಳಿದ್ರೆ ಕಲ್ಲಿನಾಗಿ ಗಟ್ಟಿಯಾಗಿರ್ಬೇಕಂತೆ, ವಜ್ರದಾಗಿ ಗಟ್ಟಿಯಾಗಿರ್ಬೇಕು. ವಜ್ರದಾಗಿ ಗಟ್ಟಿ ಮಾತ್ರ ಅಲ್ಲ, ಅದೇನಾಗಿರ್ಬೇಕಂದ್ರೆ ಹೊಳಿತಾ ಇರಬೇಕು ಅಂತೇಳಿ. FNHW ವಲಯದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹಾಗೂ ಆರೋಗ್ಯಕರವಾದ ಆಹಾರದ ರೀತಿಗಳ ಪ್ರಾಮುಖ್ಯತೆಯನ್ನು ತಿಳಿಸುವ ಉದ್ದೇಶವನ್ನಿಟ್ಟುಕೊಂಡು ಆಹಾರ ಮೇಳ ಆಯೋಜಿಸಿರುವುದು. ಪೌಷ್ಟಿಕ ಆಹಾರ ಪದಾರ್ಥಗಳು, ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು, ದೇಶೀಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವು ಮೇಳದಲ್ಲಿ ನಡೆಯಿತು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ TT ಸುರೇಂದ್ರನ್, ADMC ಕೊರಗ ಸ್ಪೆಷಲ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್, CDS ಚೇರ್ಪರ್ಸನ್, ಪಂಚಾಯತ್ ಉಪಾಧ್ಯಕ್ಷ, ಕಾರ್ಯದರ್ಶಿ, ಸಹಾಯಕ ಕಾರ್ಯದರ್ಶಿ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನ್ ಗ್ಯಾವ್ರಾ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಪುಚ್ಚಕಾಡ್ನ ಅನಿವಾಸಿ ಉದ್ಯಮಿ MC ಅಬ್ದುಲ್ ಗಫೂರ್ ಹಾಜಿಯವರ ಸಾವಿನ ಪ್ರಕರಣ. ಮಂತ್ರವಾದಿಯಾದ ಯುವತಿಯ ಜೊತೆಗೆ ಒಟ್ಟು 4 ಮಂದಿಯ ಬಂಧನ. ಕಾಸರಗೋಡಿನ ಜುವೆಲ್ಲರಿಯಲ್ಲಿ ತನಿಖಾ ತಂಡದಿಂದ ಸಾಕ್ಷಿ ಸಂಗ್ರಹ. ಕಾಸರಗೋಡಿನ ಬಿಜೆಪಿಯ ಜನಪ್ರಿಯ ನಾಯಕರು, ಅತ್ಯುತ್ತಮ ಸಂಘಟಕರು ಆಗಿದ್ದ S ಕುಮಾರ್ ಅವರಿಗೆ ನಾಡಿನ ಶ್ರದ್ಧಾಂಜಲಿ. ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದ ಪಾರ್ಥಿವ ಶರೀರಕ್ಕೆ 106 ಮಂದಿಯಿಂದ ಅಂತಿಮ ನಮನ. ಮಂಜೇಶ್ವರದಲ್ಲಿ ಮರ ಕಡಿಯುವ ವೇಳೆ ಮರ ಬಿದ್ದು ಯುವಕನ ದಾರುಣ ಅಂತ್ಯ. ಕಡಂಬ ನಿವಾಸಿ ಸತ್ತಾರ್ ಮೃತ ದುರ್ದೈವಿ. ಮಂಜೇಶ್ವರ ತಲಪಾಡಿಯಲ್ಲಿ 72.73 ಗ್ರಾಂ MDMA ಯುವಕನ ಬಂಧನ. ಕಾಂಜಂಗಾಡ್ ನಿವಾಸಿ ನಿಜಾಮುದ್ದೀನ್ ಬಂಧಿತ ಆರೋಪಿ. ಬಾಂಗ್ಲಾದೇಶ ಮತೀಯ ಅಲ್ಪಸಂಖ್ಯಾತ ಏಕತಾ ಸಮಿತಿ ವತಿಯಿಂದ ನಡೆಸಲಾಯಿತು ಪ್ರತಿಭಟನಾ ಸಂಗಮ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.